ಸೊ ಕೆಮಿಕಲ್ ಕೈನೆಟಿಕ್ಸಲ್ಲಿ ನಾವು ಮಾಡರೇಟ್ ರಿಯಾಕ್ಷನ್ಸ್ನ ಸ್ಟಡಿ ಮಾಡ್ತೀವಿ, ನಾಟ್ ಎ ಸ್ಲೋ ರಿಯಾಕ್ಷನ್ ಆರ್ ಫಾಸ್ಟ್ ರಿಯಾಕ್ಷನ್ಸ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ಕು ದಟ್ ಈಸ್ ಎ ರೇಟ್ ಆಫ್ ಎ ರಿಯಾಕ್ಷನ್. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ರೇಟ್ ಆಫ್ ಎ ರಿಯಾಕ್ಷನ್ ಅಂದರೆ ಏನು? ದಿ ರೇಟ್ ಆಫ್ ಎ ರಿಯಾಕ್ಷನ್ ರೆಫರ್ಸ್ ಟು ದಿ ಸ್ಪೀಡ್ ವಿತ್ ವಿಚ್ ದಿ ರಿಯಾಕ್ಟೆಂಟ್ ಚೇಂಜಸ್ ಇನ್ ಟು ಪ್ರಾಡಕ್ಟ್. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ರೇಟ್ ಆಫ್ ಎ ರಿಯಾಕ್ಷನ್ ದರ್ ಇಸ್ ಎ ಚೇಂಜ್ ಆಫ್ ಎ ರಿಯಾಕ್ಟೆಂಟ್ into product with certain speed and with respect to time. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮಲ್ಲಿ ಏನು ರಿಯಾಕ್ಟೆಂಟು ಪ್ರಾಡಕ್ಟ್ ಆಗಿ ಚೇಂಜ್ ಆಗ್ತಿದೆ ವಿತ್ ಸರ್ಟೆನ್ ಸ್ಪೀಡಲ್ಲಿ, ಅದನ್ನು ನಾವು ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ? ಫ್ಯೂ ರಿಯಾಕ್ಷನ್ಸ್ದು ರೇಟ್ ಆಫ್ ಎ ರಿಯಾಕ್ಷನ್ಸು ಜಾಸ್ತಿ ಇರುತ್ತೆ, ಫ್ಯೂ ರಿಯಾಕ್ಷನ್ಸ್ದು ರೇಟ್ ಆಫ್ ಎ ರಿಯಾಕ್ಷನ್ಸು ಕಡಿಮೆ ಇರುತ್ತೆ. ಸೊ ಹೌ ಡು ಯು ಮೆಜರ್ ದಿಸ್ ರೇಟ್ ಆಫ್ ಎ ರಿಯಾಕ್ಷನ್? ನಾವು ಹೇಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ರೇಟ್ ಆಫ್ ಎ ರಿಯಾಕ್ಷನ್ನು? ಸೊ ರೇಟ್ ಆಫ್ ಎ ರಿಯಾಕ್ಷನ್ ಇಟ್ ಈಸ್ ಎಕ್ಸ್ಪ್ರೆಸ್ಡ್ either change in concentration of the reactant or change in concentration of the product with respect to time. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಟೈಮಲ್ಲಿ ಏನು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಚೇಂಜ್ ಆಗುತ್ತೆ ಅಥವಾ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಚೇಂಜ್ ಆಗುತ್ತೆ, ಅದನ್ನು ನಾವು ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಎ ರಿಯಾಕ್ಷನ್. ನಾನು ರಿಯಾಕ್ಟೆಂಟ್ ಆರ್ ಅಂತ ತೊಗೊಂಡಿದ್ದೀನಿ. ಇಟ್ ಗಿವ್ಸ್ ದಿ ಪ್ರಾಡಕ್ಟ್ ಪಿ. ವೆನ್ ವಿ ಸ್ಟಾರ್ಟೆಡ್ ದ ಎಕ್ಸ್ಪೆರಿಮೆಂಟ್ ಎಟ್ ಎ ಟೈಮ್ ಟಿ ಈಸ್ ಈಕ್ವಲ್ ಟು 0 ಇದ್ದಾಗ ಆ ರಿಯಾಕ್ಟೆಂಟ್ದು ಕಾನ್ಸಂಟ್ರೇಷನ್ ಎಷ್ಟಿದೆ? ಇಲ್ಲಿ 10 ಮೋಲ್ ಇದೆ. ಅದೇ ರೀತಿ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಏನಾಗಿರುತ್ತೆ ಆ ಟೈಮಲ್ಲಿ 0 ಇರುತ್ತೆ. ಓಕೆನಾ? ಸೊ ನಾನೊಂದು ಎಕ್ಸಾಂಪಲ್ನ ಕೊಟ್ಟೆ, ಕನ್ವರ್ಷನ್ ಆಫ್ ಎ ಮಿಲ್ಕ್ ಇಂಟು ಕರ್ಡ್. ನಾನು ಯಾವಾಗ ಮಿಲ್ಕ್ದು ಫರ್ಮೆಂಟೇಷನ್ನ ಸ್ಟಾರ್ಟ್ ಮಾಡ್ತೀನಿ ಆವಾಗ ನನ್ನ ಹತ್ರ ಕರ್ಡ್ ಇರೋದಿಲ್ಲ, ಪ್ರಾಡಕ್ಟ್ ಇರೋದಿಲ್ಲ ಅಲ್ವಾ? ಸೊ ಅದಕ್ಕೆ ಅದನ್ನು ನನ್ನ ಪ್ರಾಡಕ್ಟ್ನ ನಾವು 0 ಅಂತ ತಗೋತೀವಿ ವೆನ್ ವಿ ಸ್ಟಾರ್ಟೆಡ್ ದಿ ಎಕ್ಸ್ಪೆರಿಮೆಂಟ್. ನಮ್ಮ ಹತ್ರ ಮಿಲ್ಕ್ ಮಾತ್ರ ಇರುತ್ತೆ. ಸೊ ರಿಯಾಕ್ಟೆಂಟ್ದು ಕಾನ್ಸಂಟ್ರೇಷನ್ ಎಷ್ಟಿದೆ? ಇಲ್ಲಿ 10 ಮೋಲ್ನ ತಗೊಂಡಿದ್ದೀನಿ. ಓಕೆನಾ? ಆಫ್ಟರ್ ಸಮ್ ಟೈಮ್ ಆದಮೇಲೆ ಅಟ್ ಟೈಮ್ ಈಸ್ ಈಕ್ವಲ್ ಟು ಟಿ. ಓಕೆನಾ? ದಟ್ 5 ಮಿನಿಟ್ಸ್ ಆದಮೇಲೆ ಅಥವಾ ದಟ್ ಟೈಮ್ ಮೇ ಬಿ 5 ಮಿನಿಟ್ಸ್ ಆಗ್ಬೋದು, 5 ಅವರ್ ಆಗ್ಬೋದು, 5 ಡೇಸ್ ಆಗ್ಬೋದು. ಓಕೆನಾ? ಸೊ ಸರ್ಟೈನ್ ಟೈಮ್, ಸ್ವಲ್ಪ ಟೈಮ್ ಆದಮೇಲೆ ಔಟ್ ಆಫ್ 10 ಮೋಲ್ ಏನಾಗಿದೆ? 6 ಮೋಲ್ಸ್ ರಿಯಾಕ್ಟ್ ಆಗಿದೆ. 6 ಮೋಲ್ಸ್ ರಿಯಾಕ್ಟ್ ಆಗಿ ಎಲ್ಲಿ ಏನು ಫಾರ್ಮೇಷನ್ ಆಗಿದೆ? ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ. ಹಾಗಾದರೆ ಅಟ್ ಟೈಮ್ ಟಿಯಲ್ಲಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಎಷ್ಟಿರುತ್ತೆ? ಸೊ 10ನಲ್ಲಿ 6 ಮೋಲ್ಸ್ ರಿಯಾಕ್ಟ್ ಆದರೆ ನಮಗೆ ಏನು ಉಳಿಯುತ್ತೆ? 4 ಉಳಿಯುತ್ತೆ. ದಟ್ ಈಸ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಅಟ್ ಟೈಮ್ ಟಿ. ಸೊ ಎಷ್ಟಿದೆ? ಇಲ್ಲಿ 4 ಮೋಲ್ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು, ವೆನ್ ವಿ ಸ್ಟಾರ್ಟೆಡ್ ದಿ ಎಕ್ಸ್ಪೆರಿಮೆಂಟ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ 10 ಮೋಲು. ಆಫ್ಟರ್ ಸಮ್ ಟೈಮ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಏನಾಗಿದೆ? 4 ಆಗಿದೆ. ಅದೇ ರೀತಿ ವೆನ್ ವಿ ಸ್ಟಾರ್ಟೆಡ್ ದಿ ಎಕ್ಸ್ಪೆರಿಮೆಂಟ್ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಈಸ್ 0. ಆಫ್ಟರ್ ಸರ್ಟೈನ್ ಟೈಮ್ ಇಟ್ಸ್ ಕಾನ್ಸಂಟ್ರೇಷನ್ ಈಸ್ 6 ಮೋಲ್. ಇಲ್ಲಿ ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟು ಏನಾಗಿದೆ? ಕಾನ್ಸಂಟ್ರೇಷನ್ ಏನಾಗಿದೆ? ಇಲ್ಲಿ ಚೇಂಜ್ ಆಗಿದೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ರಿಯಾಕ್ಟೆಂಟ್ದು ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗಿದೆ 10ಇಂದ 4ಗೆ, ಪ್ರಾಡಕ್ಟ್ದು ಕಾನ್ಸಂಟ್ರೇಷನು ಇನ್ಕ್ರೀಸ್ ಆಗಿದೆ 0ಇಂದ 6ಗೆ. ಸೊ ದೆರ್ ಈಸ್ ಎ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇದನ್ನು ನಾವು ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಕರಿತೀವಿ. ಸೊ ರೇಟ್ ಆಫ್ ಎ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು ಚೇಂಜ್ ಅಂತಂದರೆ ನಾವು ಡೆಲ್ಟಾನ ಯೂಸ್ ಮಾಡ್ತೀವಿ. ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್. ಓಕೆ, ಸೊ ಇದು ನೆಗೆಟಿವ್ ಬರುತ್ತೆ. ಸೊ ಏನಕ್ಕೆ ನೆಗೆಟಿವ್ ನಾನು ನೆಕ್ಸ್ಟ್ ಹೇಳ್ತೀನಿ. ಅದೇ ರೀತಿ ರೇಟ್ ಆಫ್ ಎ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಪ್ರಾಡಕ್ಟ್ ಅಂತ ಬಂದಾಗ ದಟ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಟು ದಿ ಚೇಂಜ್ ಇನ್ ಟೈಮ್. ಸೊ ಇದನ್ನು ನಾವು ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ the rate of a reaction may be defined as the change in concentration of the reactant or product per unit time. Rate of a reaction is equal to change in concentration of a reactant or a product divided by time taken. ಇದನ್ನು ನಾವು ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟು ಯೂನಿಟ್ಸ್ ಆಫ್ ದಿ ರೇಟ್ ಆಫ್ ಎ ರಿಯಾಕ್ಷನ್. ಓಕೆ, ಸೊ ನಾವು ಕಾನ್ಸಂಟ್ರೇಷನ್ನ ಡಿಫರೆಂಟ್ ಟರ್ಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ದಟ್ ಈಸ್ ಮೋಲ್ ಫ್ರ್ಯಾಕ್ಷನ್ ಆಗಿರ್ಬೋದು, ಪಾರ್ಟ್ಸ್ ಪರ್ ಮಿಲಿಯನ್ ಆಗಿರ್ಬೋದು, ಇಟ್ ಮೇ ಬಿ ನಾರ್ಮ್ಯಾಲಿಟಿ, ಮೊಲಾರಿಟಿ. ಓಕೆನಾ? ಸೊ ಡಿಫರೆಂಟ್ ಟರ್ಮ್ಸಲ್ಲಿ ನಾವು ಕಾನ್ಸಂಟ್ರೇಷನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಇಲ್ಲಿ ಕೆಮಿಕಲ್ ಕೈನೆಟಿಕ್ಸಲ್ಲಿ ನಾವು ಕಾನ್ಸಂಟ್ರೇಷನ್ನ ಮೊಲಾರಿಟಿಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ವಾಟ್ ಈಸ್ ಮೊಲಾರಿಟಿ? ಸೊ ಮೊಲಾರಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ in liter.
ಓಕೆ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್, ಸೊ ಮೋಲಲ್ಲಿ ತಗೋತೀವಿ, ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ನ ಏನು ಮಾಡ್ತೀವಿ, ಲೀಟರಲ್ಲಿ ತಗೋತೀವಿ. ಸೊ ಮೊಲಾರಿಟಿ ಈಸ್ ಈಕ್ವಲ್ ಟು ಮೋಲ್ ಪರ್ ಲೀಟರ್. ಸೊ ಇಲ್ಲಿ ಕಾನ್ಸಂಟ್ರೇಷನ್ನ ನಾವು ಯಾವುದಲ್ಲಿ ತೊಗೊಂಡಿದ್ದೀವಿ, ಮೋಲ್ ಪರ್ ಲೀಟರಲ್ಲಿ ತೊಗೊಂಡಿದ್ದೀವಿ. ಓಕೆನಾ. ಸೊ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಮೋಲ್ಸ್ ಪರ್ ಲೀಟರ್. ಇಲ್ಲಿ ನಾವೇನು ಮೋಲ್ಸ್ ಪರ್ ಲೀಟರಲ್ಲಿ ಏನು ಮಾಡ್ತಾ ಇದ್ದೀವಿ, ಕಾನ್ಸಂಟ್ರೇಷನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಟೈಮ್ನ ನಾವೇನು ಮಾಡ್ತಿದ್ದೀವಿ, ಇನ್ ಸೆಕೆಂಡ್ ಆರ್ ಮಿನಿಟಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದ್ದೀವಿ. ಸೊ ರೇಟ್ ಆಫ್ ಎ ರಿಯಾಕ್ಷನ್ ಈಸ್ ಈಕ್ವಲ್ ಟು, ಆ್ಯಸ್ ವಿ ನೋ ದಟ್, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಚೇಂಜ್ ಇನ್ ಟೈಮ್. ಇದನ್ನ ರೇಟ್ ಆಫ್ ಎ ರಿಯಾಕ್ಷನ್ ಅದಾಗಿರೋದ್ರಿಂದ, ಸೊ ಕಾನ್ಸಂಟ್ರೇಷನ್ ಅಂದರೆ ಮೋಲ್ ಪರ್ ಲೀಟರ್ ಡಿವೈಡೆಡ್ ಬೈ ಸೆಕೆಂಡ್ ಈಸ್ ಈಕ್ವಲ್ ಟು ಮೋಲ್ ಪರ್ ಲೀಟರ್. ಈ ಸೆಕೆಂಡ್ ಮೇಲೆ ಹೋದ್ರೆ ಏನಾಗುತ್ತೆ, ಪರ್ ಸೆಕೆಂಡ್ ಆರ್ ಮೋಲ್ ಪರ್ ಲೀಟರ್ ಪರ್ ಮಿನಿಟ್. ವೆನ್ ದಿ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಆರ್ ಇನ್ ದಿ ಗೇಷಿಯಸ್ ಸ್ಟೇಟ್, ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟು ಗೇಷಿಯಸ್ ಸ್ಟೇಟಲ್ಲಿ ಇದ್ದಾಗ ನಾವು ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಪಾರ್ಷಿಯಲ್ ಪ್ರೆಷರ್. ಸೊ ಅದನ್ನು ಪಾರ್ಷಿಯಲ್ ಪ್ರೆಷರಲ್ಲಿ ಮೆಜರ್ ಮಾಡ್ತೀವಿ. ಸೊ ದಟ್ ಈಸ್ ಆಟಮ್ ಪರ್ ಸೆಕೆಂಡ್ ಆರ್ ಆಟಮ್ ಪರ್ ಮಿನಿಟ್.